ನಿನ್ನೆ ಬಜೆಟ್ ಅನ್ನ ಹೊಗಳಿದ್ರು. ನಿನ್ನೆ ಜನಸ್ಪಂದನದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಕೊಂಡಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಪರವೂ ಪ್ರಚಾರ ಮಾಡಿದ್ರು. ಹೀಗೆ ಹೆಚ್ಚು ಕಾಂಗ್ರೆಸ್ ಪರ ಬ್ಯಾಟ್ ಬೀಸ್ತಾ ಇರುವಂತ ಎಸ್.ಟಿ. ಸೋಮಶೇಖರ್ ಅವರ ನಡೆ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಈ ನಡುವೆ ಡಿಸಿಎಂ ಜೊತೆಗಿನ ಅದೊಂದು ಫೋಟೋ ಚರ್ಚೆ ಹುಟ್ಟುಹಾಕಿದೆ. ಕುತೂಹಲ ಮೂಡಿಸಿದ ಎಸ್.ಟಿ. ಸೋಮಶೇಖರ್ ನಡೆ. ಎಸ್.ಟಿ. ಸೋಮಶೇಖರ್ ಇರೋದು ಬಿಜೆಪಿಯಲ್ಲಿ ಆದ್ರೂ ಕಾಂಗ್ರೆಸ್ ನಾಯಕರ ಜೊತೆಯಲ್ಲೇ ಹೆಚ್ಚು ಕಾಣಿಸಿಕೊಳ್ತಾ ಇದ್ದಾರೆ. ಮೊನ್ನೆಯಷ್ಟೇ ಬಜೆಟ್ ಕೊಂಡಾಡಿ ಮಾತನಾಡಿದ್ದ ಎಸ್.ಟಿ. ಸೋಮಶೇಖರ್ ನಿನ್ನೆನೂ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯನ್ನ ಹಾಡಿ ಹೊಗಳಿದ್ದಾರೆ. ನಾನು ನನ್ನ ಕ್ಷೇತ್ರ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯದನ್ನ ಘೋಷಣೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಡಿ.ಕೆ. ಸುರೇಶ್ ರವರ ಸತತ ಪ್ರಯತ್ನ, ಒಂದು ಕಮಿಟ್ಮೆಂಟ್, ಆ ಫಾರೆಸ್ಟ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇತ್ತು ಅದನ್ನ ಸಾಲ್ವ್ ಮಾಡಿ ದೂರತ್ತಳ್ಳಿಗೆ ಬರಬೇಕಾದಂತ ಕಾವೇರಿ 5th ಸ್ಟೇಜ್ ಏನಿದೆ ಅದು ಈಸಿಯಾಗಿ ಕೆಲಸ ಕಂಪ್ಲೀಟ್ ಆಗ್ತದೆ. ಹೀಗೆ ಮಾತಿನುದ್ದಕ್ಕೂ ಸಿಎಂ ಡಿಸಿಎಂ ರನ್ನ ಹೊಗಳ್ತಾ ಇರುವ ಎಸ್.ಟಿ. ಸೋಮಶೇಖರ್ ಬಿಜೆಪಿಗಿಂತ ಕೈ ನಾಯಕರ ಜೊತೆಯಲ್ಲೇ ಹೆಚ್ಚು ಕಾಣಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಈ ಫೋಟೋನೇ ಸಾಕ್ಷಿ. ಇದೇ ಫೋಟೋ ಈಗ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಮಂಗಳೂರಿನ ಖಾಸಗಿ ಕಾರ್ಯಕ್ರಮಕ್ಕೆ ಡಿಕೆ ಜೊತೆ ತೆರಳಿದ್ದ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ನಡೆ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸೋಮಶೇಖರ್ ಅವರು 3 ವರ್ಷ ಆ ಕಡೆ ಹೋಗಿದ್ರು ಅಷ್ಟೇ, 35 ವರ್ಷ ಜೊತೆಯಲ್ಲೇ ಸಂಸಾರ ಮಾಡಿದ್ದೀವಿ ನಡೀರಿ ಎಂದಿದ್ದಾರೆ. 3 ವರ್ಷ ಹೋಗಿದ್ರು ಅಷ್ಟೇ, 35 ವರ್ಷ ಜೊತೆಗೆ ಸಂಸಾರ ಮಾಡಿದ್ದೀವಿ ನಡೀರಿ. ಈ ಮಧ್ಯೆ ಬಿಜೆಪಿ ಶಾಸಕ ಗೋಪಾಲಯ್ಯ ಸಹ ಡಿಸಿಎಂ ಡಿಕೆ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.